ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹೋಗ್ತಿರೋದು ಬಂದು ಕುಂದಾನ ಬೆಟ್ಟ ಅಂತೇಳಿ. ಇವತ್ತು ಕುಂದಾನ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಮತ್ತು ಕುಂದಾನ ಬೆಟ್ಟದಲ್ಲಿ ತುಂಬ ಹಿಸ್ಟ್ರಿ ಇದೆ. ಸೊ ಅದು ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ ಇವಾಗ ಹಿಸ್ಟ್ರಿನ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ ವಿಡಿಯೋನ ಯಾರೂ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅದು ಲೊಕೇಶನ್ ಏನಿತ್ತು ಹಿಸ್ಟ್ರಿ ಎಲ್ಲ. ಈಗ ಬೆಂಗಳೂರಿಂದ ಇದು 40 ಕಿಲೋಮೀಟ್ರ್ ಆಗುತ್ತೆ, ನಿಮಗೆ ದೇವನಹಳ್ಳಿಯಿಂದ 10 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಹೋಗ್ತಾ ರೂಟ್ ಬಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೂಟು ಬೆಂಗಳೂರ್ದು, ಅದೇ ರೂಟ್ ಇದು, ಯಲಹಂಕ ಚಿಕ್ಕಜಾಲ. ಸೊ ಅದಾದಮೇಲೆ ಲೆಫ್ಟ್ ಡಿವಿಷನ್ ಬರುತ್ತೆ ಮುಂದೆ, ಒಂದು 2 ಟೋಲ್ ಆದಮೇಲೆ. ಸೊ ಆ ಡಿವಿಷನ್ಗೆ ತೋರಿಸ್ತೀನಿ ನಾನು. ಬೆಳಗ್ಗೆ ಸನ್ರೈಸ್ ನೋಡ್ಕೊಂಡ್ಬಿಟ್ಟು ಬೆಟ್ಟನ ಎಕ್ಸ್ಪ್ಲೋರ್ ಮಾಡಿ ಟಿಫಿನ್ ಮಾಡಿಕೊಂಡು ಬರೋ ಪ್ಲ್ಯಾನ್ ರಿಟರ್ನು. ಇದ್ರ ಹಿಸ್ಟ್ರಿ ಏನಪ್ಪ ಅಂತಂದರೆ, ಇದು ಏಕಶಿಲಾ ಬೆಟ್ಟ ಕೂಡ ಹೌದು, ಅಳಿಲು ಆಕಾರದಲ್ಲಿ ಇದೆ. ನೋಡಿದರೆ ಮೇಲ್ಗಡೆಯಿಂದ ವೆದರ್ ನೋಡಿ ಸಖತ್ತಾಗಿದೆ, ಕ್ಲೌಡಿ ಆಗಿದೆ, ತುಂಬ ಸ್ವಲ್ಪ ಚಳಿನೂ ಇದೆ ಲೈಟಾಗಿ. ರೋಡ್ ಚೆನ್ನಾಗಿದೆ ಈ ಕಡೆ ಯಲಹಂಕ ಸೈಡಲ್ಲಿ. ನೀನೇ ಕನ್ನ ತುಂಬ ನೀನೇ ತಾನೇ. ಸ್ನೇಹಿತರು ನೋಡ್ಬೋದು, ಸನ್ರೈಸ್ ಆಗಿದೆ, ಯಾವ ಥರ ಕಾಣ್ತಿದೆ, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ, ಸಖತ್ತಾಗಿದೆ. ಈಗ ಚಿಕ್ಕಜಾಲ ಕ್ರಾಸ್ ಮಾಡಿ ಮುಂದೆ ಬಂದಿದ್ದೀನಿ. ಇದು ಫಸ್ಟ್ ಟೋಲ್ ನೋಡಿ, ಎದುರುಗಡೆ ಬರ್ತಾ ಇರೋದು. ಇದು ಫಸ್ಟ್ ಟೋಲ್ ಆದಮೇಲೆ ಇನ್ನೊಂದು ಸೆಕೆಂಡ್ ಟೋಲ್ ಬರುತ್ತೆ. ಇದು ಏರ್ಪೋರ್ಟ್ ಪಕ್ಕದಲ್ಲೇ ಇರೋದು, ಆಲ್ಮೋಸ್ಟ್ ನಿಯರ್ ಆಗುತ್ತೆ. ಜಸ್ಟ್ ಜಾಲಿ ಇದು ಬಂದು ಸೆಕೆಂಡ್ ಟೋಲು. ಇವಾಗ ದೇವನಹಳ್ಳಿ ಕ್ರಾಸ್ ಮಾಡಿದ್ದೀನಿ. ಇಲ್ಲಿ ಲೆಫ್ಟಲ್ಲಿ ಡಿವಿಷನ್ ಇದೆ, ಈ ಬೇಕ್ರಿ ಇದೆಯಲ್ಲ ಇದು ಲ್ಯಾಂಡ್ ಮಾರ್ಕು. ಸೊ ಇಲ್ಲಿ ಲೆಫ್ಟ್ ತೊಗೋಬೇಕು, ಇಲ್ಲೊಂದು ಟೀ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ತೀನಿ. ಟೀ ಬೇಕಾಯ್ತು ಇವಾಗ ಜಸ್ಟು. ಆ ಬೇಕ್ರಿಯಿಂದ 10 ಕಿಲೋಮೀಟ್ರ್ ಇದೆ ನಿಮಗೆ. ಸೊ ಇನ್ನೊಂದು 15 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಅಲ್ಲಿಗೆ. ಈಗ ವಿಲೇಜ್ ರೂಟ್ ಎಂಟ್ರಿ ಆಗಿದ್ದೀನಿ. ಒಳಗಡೆ ಸೀನಿಕ್ ಆಗಿದೆ ರೂಟು, ನೋಡ್ಬೋದು ನೀವು. 61 ಮೀಟ್ರ್ ಎತ್ತರ, 100 ಮೀಟ್ರ್ ಅಗಲ, 50 ಮೀಟ್ರ್ ಉದ್ದ. ಇದು ಪೂರ್ವ ಭಾಗದಲ್ಲಿ ಇಜಾರು ಇದೆ, 4 ಕಂಬಗಳ ದ್ವಾರ ಇರೋದು ಇದು. ಈ ಕೋಟೆನ 4 ಸುತ್ತಿನ ಕಲ್ಲಿನ ಕೋಟೆ ಕೂಡ ಕರೀತಾರೆ. ಮತ್ತು ಬೈಕು ಮೇಲ್ಗಡೆ ಹೋಗುತ್ತೆ ಆರಾಮಾಗಿ. ಏನು ಟ್ರೆಕ್ಕಿಂಗ್ ಬಿಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ಬೈಕ್ ಪಾರ್ಕ್ ಮಾಡಿಬಿಟ್ಟು ಒಂದು 100 ಮೀಟರ್ ಸ್ಟೆಪ್ಸ್ ಇದೆ ಅಷ್ಟೇ. ವಾಕ್ ಮಾಡಿದರೆ ನೀವು ಮೇಲ್ಗಡೆ ರೀಚ್ ಆಗ್ತೀರಾ. ಸ್ನೇಹಿತರೆ ನೋಡ್ತಿರ್ಬೋದು, ರೋಡ್ ಸೂಪರ್ ಆಗಿದೆ ಮತ್ತು ವೈಬ್ ಇದೆ. ಬೆಳಗ್ಗೆ ಇಲ್ಲಿ ರೈಟ್ ಡಿವಿಯೇಷನ್ನು, ಅದೇ ಬೆಟ್ಟ ಮೇಲ್ಗಡೆ ಕಾಣ್ತಿರೋದು. ಆಲದ ಮರ ಇದೆ ನೋಡಿ, ಇಲ್ಲಿ ರೈಟ್ ತೊಗೋಬೇಕು. ಈ ಥರ ಇದೆ ನಿಮಗೆ ರೋಡು. ಸೊ ಮೇಲ್ಗಡೆವರೆಗೂ ಬೈಕ್ ಹೋಗುತ್ತೆ. ಸ್ನೇಹಿತರೆ ನೋಡ್ಬೋದು, ಇವಾಗ ಬಂದು ರೀಚ್ ಆಗಿದ್ದೀನಿ. ಇಲ್ಲಿ ಪಾರ್ಕ್ ಮಾಡೋಕ್ಕೆ ತುಂಬ ಸ್ಪೇಸ್ ಇದೆ ನೋಡಿ. ಸ್ನೇಹಿತರೆ ಅವಾಗಲೇ ಹೇಳ್ದಂಗೆ ಇದು ದೇವನಹಳ್ಳಿ ಪಾಳೆಗಾರ ಕಾಲದಲ್ಲಾಗಿದ್ದು. ಮೇಲ್ಗಡೆ ಚೆನ್ನರಾಯ ಸ್ವಾಮಿ ಮತ್ತು ಆಂಜನೇಯ ದೇವಸ್ಥಾನ ಕೂಡ ಇದೆ. ಕುಂದಾನ ಬೆಟ್ಟವು 13ನೇ ಶತಮಾನದಲ್ಲಿ ಅಂತ್ಯವಾಗಿ 13ನೇ ಶತಮಾನದ ಅಂತ್ಯ ಭಾಗದಲ್ಲಿ ಹೊಯ್ಸಳ ರಾಮನಾಥನ ರಾಜಧಾನಿ ಆಗಿತ್ತು. ಮತ್ತು ಇದು ಕ್ರಿಸ್ತಶಕ 1937ರಲ್ಲಿ ಯಲಹಂಕ ನಾಡಿಗೆ ಪಾಳೆಗಾರರಾಗಿದ್ದ ಮೊದಲನೇ ಕೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ಅಪ್ಪನೇ ಮೇರೆಗೆ ಬೆಂಗಳೂರು ಕಟ್ಟಲು ಇದನ್ನು ಆ ಟೈಮಲ್ಲಿ ಇದನ್ನು ಸೈನಿಕರ ಕ್ಯಾಂಪ್ ಆಗಿ ಯೂಸ್ ಮಾಡ್ತಾಯಿದ್ರು. ಸೊ ಇದು ಹಿಸ್ಟ್ರಿ ಇರೋದಿಷ್ಟು. ಸ್ನೇಹಿತರೆ ನೋಡ್ಬೋದು, ಎಂಟ್ರೆನ್ಸ್ ಆದ ತಕ್ಷಣ ಒಂದು ಆಂಜನೇಯಂದು ಒಂದು ಚಿತ್ರ ಬಿಡಿಸಿದ್ದಾರೆ ನೋಡಿ, ಚೆನ್ನಾಗಿದೆ. ಬನ್ನಿ ಸ್ಟೆಪ್ಸ್ ಹತ್ತೋಣ ಮೇಲ್ಗಡೆ. ಸ್ಟೆಪ್ಸ್ಗೆ ಕಲರ್ಫುಲ್ಲಾಗಿ ಪೇಂಟಿಂಗ್ ಮಾಡಿದ್ದಾರೆ. ಇದು ಬೆಟ್ಟದ್ದು ಮತ್ತು ಕೋಟೆದು ಫಸ್ಟ್ ಎಂಟ್ರೆನ್ಸ್ ನೋಡಿ ಇದೆ. ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಮೀನಿನ ಸಿಂಬಲ್ ಇದೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ನಾನು, ಈ ಥರ ಸಿಂಬಲ್ ಇದ್ದರೆ ಮುಂದ್ಗಡೆ ನೀರಿದೆ ಅಂತ ಅರ್ಥ. ಸ್ನೇಹಿತರೆ ಇಲ್ಲಿ ಸುಂದರವಾಗಿ ಒಂದು ಪಾಂಡ್ ಇದೆ ನೋಡಿ. ಇಲ್ಲಿ ಚೆನ್ನಕೇಶ ದೇವಾಲಯ ಇದೆ ನೋಡಿ, ಇರ್ಬೋದು. ಹೋಗಿನ ಕಾಲದಲ್ಲಿ ಇದು ಕಿಚನಾಗಿ ಯೂಸ್ ಮಾಡ್ತಿದ್ರು ಸೈನಿಕರೆಲ್ಲ. ಸೊ ಅವರೆಲ್ಲ ಇದರಲ್ಲಿ ನೋಡಿ, ಇಲ್ಲೊಂದು ಇದೆ ಯೂಸ್ ಮಾಡ್ತಾಯಿದ್ರು ಮುಂಚೆ ಮಸಾಲೆ ಎಲ್ಲ ಅರಿಯೋಕ್ಕೆ. ನೋಡಿ ಇಲ್ಲಿ ಇದೆ ನೋಡಿ, ಈ ಥರ ಚಿಕ್ಕದಾಗಿ ಹೋಲಿದೆ ನೋಡಿ, ಇಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು ಮುಂಚೆ ಮಸಾಲೆ ಎಲ್ಲ ಅರಿಯೋಕ್ಕೆ. ಅಲ್ಲಿ ನಿಮಗೆ ಆಂಜನೇಯ ದೇವಸ್ಥಾನ ಕೂಡ ಇದೆ ನೋಡಿ. ನೋಡ್ಬೋದು, ಆವಾಗಲೇ ವೆದರ್ ತುಂಬ ಬಿಸಿಲಿತ್ತು, ಇವಾಗ ಚೇಂಜ್ ಆಗಿದೆ ನೋಡಿ ಕಂಪ್ಲೀಟಾಗಿ. ಮಳೆ ಬರೋ ಥರ ಆಗಿದೆ, ಮಾನ್ಸೂನ್ ಥರ ಆಗಿದೆ ನೋಡಿ. ಇಲ್ಲಿ ಒಂದು ಸ್ತಂಭ ಕೂಡ ಇದೆ ನೋಡಿ, ಇದ್ರ ಮೇಲ್ಗಡೆ ದೀಪ ಇಡ್ತಾರೆ. ಮತ್ತು ಇದ್ರ ವಿಶೇಷ ಏನಪ್ಪ ಅಂತಂದ್ರೆ, ಇದು ಯಾವುದೂ ಸಪೋರ್ಟ್ ಇಲ್ಲ ನೋಡಿ ತಗಡೆ. ಸೊ ಗ್ರಾವಿಟಿಲಿ ನಿಂತ್ಕೊಂಡಿರೋದು ನೋಡಿ, ಇನ್ನೂ ಅಷ್ಟು ಸಪೋರ್ಟ್ ಇಲ್ಲ ಈ ಕಂಬಕ್ಕೆ. ಸೊ ಎಲ್ಲ ಕೆತ್ತನೆ ಎಲ್ಲ ಮಾಡಿದ್ದಾರೆ ನೋಡಿ, ನೋಡ್ಬೋದು ನೀವು. ಇಲ್ಲಿ ಗರುಡನ ಕೆತ್ತನೆ ಮಾಡಿದ್ದಾರೆ ನೋಡಿ, ಯಾವ ಥರ ಸಪೋರ್ಟ್ ಇಲ್ಲ ತಗಡೆ ನೋಡಿ.
ಕಂಪ್ಲೀಟಾಗಿ 360 ಡಿಗ್ರಿ ವ್ಯೂ ಇದೆ ನಿಮಗೆ ಈ ಥರ. ಮೇಲ್ಗಡೆ ವ್ಯೂ ತುಂಬ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು ಮೇಲ್ಗಡೆ. ತುಂಬ ಪೀಸಾಗಿದೆ, ತನ್ನ ಗಾಳಿ ಬೀಸ್ತಾ ಇದೆ. ಸೊ ಲೊಕೇಶನ್ ಮಾತ್ರ ಸೂಪರು. ಕ್ಲೌಡ್ ಮೂವ್ ಆಗ್ತಿದೆ. ಸೊ ಒಂದು ಟೈಮ್ ಪ್ಲಸ್ ಇಡ್ತೀನಿ, ಆ ಕ್ಲಿಪ್ಸನ್ನು ನೋಡ್ಕೊಂಬನ್ನಿ. ಬಾಟಲು ಮತ್ತು ಪ್ಲಾಸ್ಟಿಕ್ಸ್ನ ಇಲ್ಲ ಥ್ರೋ ಮಾಡಬೇಡಿ. ಪ್ಲೇಸ್ ತುಂಬ ಕ್ಲೀನಾಗಿದೆ, ನೋಡ್ಬೋದು ನೀವು. ಸೊ ಯಾವುದೇ ಥರ ಕಸ ಇಲ್ಲ ಇಲ್ಲಿ. ಸೊ ನೀವು ಯಾರೋ ಬಂದರೆ ಯಾವುದೇ ಥರ ಪ್ಲಾಸ್ಟಿಕ್ನ ಹಾಕ್ಬೇಡಿ ಇಲ್ಲಿ. ಮತ್ತು ಮಾನ್ಸೂನಲ್ಲಿ ಬಂದರೆ ಅದು ತುಂಬ ಗ್ರೀನಾಗಿರುತ್ತೆ ಮೇಲ್ಗಡೆ, ಮತ್ತು ಇಲ್ಲೆಲ್ಲ ಫಾಲ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ, ನೋಡ್ಬೋದು ನೀವು. ಇವಾಗ ಕೋಟೆನ ಒಂದು ಸುತ್ತ ಹಾಕೋಣ ಬನ್ನಿ. ನೋಡ್ಬೋದು ಈ ಥರ ಇದೆ ಅದು. ಇಲ್ಲಿ ಒಂದು ಪಾಯಿಂಟ್ ಮಾಡಿದ್ದಾರೆ ಸನ್ರೈಸ್ ನೋಡೋಕ್ಕೆ. ಇಲ್ಲಿಂದ ನೋಡ್ಬೋದು ಈ ಥರ ಇದೆ ವ್ಯೂ. ಇದ್ರದ್ದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಈ ಥರ ಗ್ಯಾಪ್ ಇದೆ ನೋಡಿ ಇದು. ಸೊ ಈ ಥರ ಮಾಡಿ ಅವಾಗೆಲ್ಲ ಒಂದು ಕಲ್ಲನ್ನ ರೆಡಿ ಮಾಡಿ ಕೋಟೆಗೆ ಬಾರ್ಡರ್ ಆಗಿ ಕಲ್ಲನ್ನ ಶಿಫ್ಟ್ ಮಾಡ್ತಾಯಿದ್ರು ಆ ಟೈಮಲ್ಲಿ. ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವಾಗ. ಸೊ ಕಂಪ್ಲೀಟಾಗಿ ನೋಡಿಕೊಂಡೆ ಎಲ್ಲನೂ. ಸೊ ಈ ಕುಂದನ್ ಬೆಟ್ಟದ್ದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಬರುತ್ತೆ. ಸೊ ಪಾರ್ಟ್ 1 ಬಂದು ಕಂಪ್ಲೀಟ್ ನಿಮಗೆ ಹಿಲ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಪಾರ್ಟ್ 2 ಬಂದು ಮೆಡಿಟೇಷನ್ ಕೇಂದ್ರದೆಲ್ಲ ಡೀಟೇಲ್ಸ್ ಇರುತ್ತೆ. ಕುಂದನ್ ಬೆಟ್ಟದ್ದು 2 ಪಾರ್ಟಾಗಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ವಿಡಿಯೋ, ಪಾರ್ಟ್ 1 ಪಾರ್ಟ್ 2. ಸೊ ಅದನ್ನೆಲ್ಲ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿ.